ಅಯ್ಯೋ ತೊಟ್ಟಿಲ್ ಬಿತ್ ಕಸುತ್ತರ ಆಗೋಯ್ತಲ್ಲ ನನ್ ಬಾಳು. ಈ ರೋಲ್ಡ್ ಗೋಲ್ಡ್ ನನ್ ಮಗನ್ಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ಟು ಅದಕ್ಕೆ ಅಸ್ಲೂ ಇಲ್ದೆ ಬಡ್ಡಿನೂ ಇಲ್ದೆ ಇವನ್ ಕೊಡ್ಸೋ ಪುಟ್ಗೋಸಿ 90ಗೆ ನಾಯ್ದರ ಕಾಯಂಗಾಗೋಯ್ತಲ್ಲ ನನ್ ಬಾಳು. ಲೇ ದೀನಾ, ಲೇ ದೀನಾ, ಹೇಳಲೈ ನಿನ್ ಜೋಬಲ್ಲಿ ದುಡ್ಡೈತೆ, ಐತೆ, ಎದುರುಗಡೆ ಗುಂಡಂಗಡಿ ಐತೆ, ಆಯ್ತೆ, ಕುಡಿಯೋಕೆ ನಿನ್ ಜೊತೆ ನಾನಿದ್ದೀನಿ. ವೇಸ್ಟ್ ಆಗಿದೆ. ಇನ್ನು ಯಾಕೋ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನನ್ನ ಹೆಸರೇನು? ದೀನಾ. ಥ್ರಿಲ್ ದೀನಾ. ಥ್ರಿಲ್ ದೀನಾ. ಈಗ ಟೈಮ್ ಎಷ್ಟು ಗೊತ್ತಿಲ್ಲ. 10:55. ಇನ್ನು 5 ನಿಮಿಷ ಆದ್ಮೇಲೆ ಏನಾಗುತ್ತೆ ಗೊತ್ತಾ? ಅವನು ಬಾಗ್ಲ ಹಾಕೊಂಡು ಅವ್ರ ಮನೆಗೆ ಹೋಯ್ತಾನೆ, ಅವನಿಂದ ನಾವು ನಮ್ಮ ಮನೆಗೆ ಹೋಯ್ತೀವಿ. ನನ್ನ ಮಗನೇ, ಅಲ್ಲೇ ಇರೋದಕ್ಕೂ ಥ್ರಿಲ್ಲಿಂಗ್ ಪಾಯಿಂಟ್. ಇದ್ರಲ್ಲಿ ಏನಾಯ್ತು ಥ್ರಿಲ್ ಪಾಯಿಂಟ್? 11 ಗಂಟೆಗೆ ಇನ್ನು 4.25 ನಿಮಿಷ ಇದೆ, ಹೇಳ್ತೀನಿ ಕೇಳಲೇ. ಈಗ ನಮ್ಮ ಮನೆ ಮುಂದೆ ಮಾವಿನಕಾಯಿ ಮಾರ್ಕೊಂಡ್ ಬರ್ತಾರೆ. 2 ರೂಪಾಯಿ ಕೊಟ್ಟು ಮಾವಿನಕಾಯಿ ತಗೊಂಡು ತಿನ್ಬಿಟ್ರೆ ಏನಿರುತ್ತ ಥ್ರಿಲ್ಲಿಂಗ್ ಅಲ್ಲೇ. ಅದೇ ಎದುರುಗಡೆ ಮನೆಯಲ್ಲಿರೋ ಮಾವಿನಕಾಯಿ ಮರಕ್ಕೆ ನುಗ್ಗಿ ಕಲ್ಲು ಹೊಡೆದು ಕಣ್ ತಪ್ಸಿ ಡೈ ಹೊಡೆದು ಕಿತ್ಕೊಂಡ್ ತಿಂತೀವಲ್ಲ, ಅದ್ರಲ್ಲಿ ಇರೋದ ಕಣಲೇ ಥ್ರಿಲ್ಲಿಂಗ್. ಥ್ರಿಲ್ಲಿಂಗ್ ಅರ್ಥ ಆಗ್ಲಿಲ್ಲ? ನನ್ನ ಆಂಗಲ್ ಅಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ, ನಿನ್ನ ಆಂಗಲ್ ಅಲ್ಲಿ ಹೇಳ್ತೀನಿ ಕೇಳು. ಈಗ ನಿನಗೆ ಮದುವೆ ಆಗಿ ಒಂದು ಹೆಂಡತಿ ಇದ್ದಾಳೆ ಅಂತ, ಪಕ್ಕದ ಮನೆಯವನಿಗೆ ಮದುವೆ ಆಗಿ ಒಂದು ಹೆಂಡತಿ ಇದ್ದಾಳೆ ಅಂತ. ನೀನು ಫುಲ್ ಪೋಚ್ಕೊಂಡು ಟೈಟ್ ಆಗಿ ಮಲಗಿರೋ ಟೈಮಲ್ಲಿ ಅವನ ಹೆಂಡತಿ ಆಯಾಸವಾಗಿ ಮಲಗಿರೋ ಟೈಮಲ್ಲಿ ಅವನು ನಿಮ್ಮ ಮನೆ ಹತ್ರ ಬಂದು ಗೋಡೆ ಹಾರಿ ನಿನ್ನ ಮಲಗಿರೋದನ್ನ ನೋಡಿ ನಿನ್ನ ಪಕ್ಕಕ್ಕೆ ಸರ್ಸಿ. ಅರ್ಥ ಆಯ್ತೇನಲ್ಲೇ ಗುಗ್ಗು? ಈಗ ಟೈಮ್ ಎಷ್ಟು? 10:59. ಇನ್ನು ಒಂದೇ 1 ನಿಮಿಷ ಉಳಿದಿದೆ. ಕರೆಕ್ಟ್ ಆಗಿ ಅವನು ಬಾಗ್ಲಕ್ಕೋ ಟೈಮಲ್ಲಿ ಈ ರೋಡಲ್ಲಿ ಓಡಾಡೋ ಬಸ್ಸು, ಕಾರು, ಆಟೋ, ರಿಕ್ಷಾ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಅವನು ಕರೆಕ್ಟ್ ಆಗಿ ಶಟರ್ ಎಳೆಯೋ ಟೈಮಲ್ಲಿ ಕೈನ ಒಳಗೆ ನುಗ್ಗಿ ತರಚಿಕೊಂಡು ಒಂದು ಕ್ವಾರ್ಟರ್ ತಗೊಂಡ್ಬಂದು ಓಪನ್ ಮಾಡಿ ಇಬ್ರು 90 ಹೊಡೆದಾಗ ಫುಲ್ಲು ಬಾಟ್ಲು ಹೊಡೆದಷ್ಟು ಕಿಕ್ಕಿ ಕಣಲೇ. ಅದ್ರಲ್ಲಿರೋದು ನನ್ನ ಮಗನ ಥ್ರಿಲ್ಲಿಂಗ್. ಈ ಟೈಮಲ್ಲಿ ಈ ಊರಲ್ಲಿ ಈ ರೋಡಲ್ಲಿ ಅಂತ ಟ್ರಾಫಿಕ್. 1 ಮಿನಿಟ್ ಟೈಮ್ ಆಗೋತ್ತಲ್ಲ ಗುರು. ಯಾಕೋ ದುಡ್ಡು ಸಾಕ್ತೆ? ಈ ದುಡ್ಡನ್ನೆಲ್ಲ ನೀನ್ ಆಯ್ಕೊಂಡು ಹೋಗಿ ಆಮೇಲೆ ಹೋಗಿ ತಗೋತಿಯಲ್ಲ, ಅದು ಥ್ರಿಲ್ಲು. ಥ್ರಿಲ್ ಬೇರೆ.